ಅಂದು 1976 ಕನ್ನಡದ ಬೆಳ್ಳಿತೆರೆಯಲ್ಲಿ ಒಂದು ಚಿತ್ರ ತೆರೆ ಕಾಣುತ್ತೆ. ಅದೇ ಬಂಗಾರದ ಗುಡಿ. ಸ್ವಲ್ಪ ಎತ್ತರದ ನಿಲುವು, ತೆಳ್ಳಗಿನ ಮೈಕಟ್ಟು, ನಿಂಬೆಹಣ್ಣಿನ ಬಣ್ಣ, ಉದ್ದನೆಯ ಮುಖಚೆಲುವು, ಮೀನಿನಂತಹ ಸೆಳೆತದ ಕಣ್ಣುಗಳು, ಮುತ್ತಿನಂತಹ ಹಲ್ಲುಗಳು, ಮಿಂಚುವ ಮೋಹಕ ನಗು. ಹೀಗೆ ವರ್ಣಿಸುತ್ತಲೇ ಹೋದಷ್ಟು ಸೌಂದರ್ಯದ ಗಣಿ ತನ್ನಲ್ಲಿ ಹೊಂದಿದ್ದವರೇ ದಕ್ಷಿಣ ಭಾರತದ ಹೇಮಮಾಲಿನಿ ಎಂದು ಕೊಂಡಾಡಲ್ಪಟ್ಟ ಚಿತ್ರರಂಗದಲ್ಲಿ ಯಶಸ್ಸನ್ನು, ವೈಯಕ್ತಿಕ ಬದುಕಿನಲ್ಲಿ ದೊಡ್ಡ ಸೋಲನ್ನು ಎದುರಿಸಿ ಮರೆಯಾದ ಕಲಾಲೋಕದ ಕನಲ್ ನೀರ್ ನಾಯಕಿ ಪದ್ಮಪ್ರಿಯರವರು. ಇನ್ನು 1970ರಿಂದ 80ರ ದಶಕದವರೆಗೆ ತಮಿಳು, ತೆಲುಗು, ಮಲಯಾಳಂ ಮತ್ತು ಕನ್ನಡ ಸೇರಿದಂತೆ ಬಹುಭಾಷಾ ಚಿತ್ರಗಳಲ್ಲಿ ಮಿಂಚಿ ಅಭಿಮಾನಿಗಳ ಮನದಲ್ಲಿ ದೊಡ್ಡ ಸ್ಥಾನ ಪಡೆದವರು ಪದ್ಮಪ್ರಿಯ. ಅಭಿಮಾನಿಗಳಿಂದ ಕನ್ನಡ ಆಪಲ್ ಎಂದು ವರ್ಣಿಸಲ್ಪಟ್ಟವರು. ಆ ಕಾಲದ ಹಲವು ಮುಂಚೂಣಿ ನಾಯಕಿಯರಿಗೂ ಸಿಗದ ಅವಕಾಶ ಡಾ. ರಾಜ್ಕುಮಾರ್, ವಿಷ್ಣುವರ್ಧನ್, NTR, MGR, ಶಿವಾಜಿ ಗಣೇಶನ್ ಇವರ ಜೊತೆ ಮಾತ್ರವಲ್ಲದೆ ದಕ್ಷಿಣ ಭಾರತದ ಎಲ್ಲ ಸೂಪರ್ ಸ್ಟಾರ್ಗಳೊಂದಿಗೂ ನಟಿಸಿದ ಹೆಗ್ಗಳಿಕೆಗೆ ಪಾತ್ರರಾದವರು ನಟಿ ಪದ್ಮಪ್ರಿಯರವರು. ಇಂತಹ ಮಹಾನ್ ವಿಶೇಷತೆಗಳಿಂದ ಕೂಡಿದ್ದ ಹಾಗೂ MGR ಅವರ ಕೊನೆಯ ಚಿತ್ರದ ನಾಯಕಿಯೂ ಆಗಿದ್ದ ಪದ್ಮಪ್ರಿಯ ಅವರು ಎಲ್ಲಿ ಜನಿಸಿದರು, ಅವರ ಕುಟುಂಬದ ಹಿನ್ನೆಲೆ ಏನು, ಚಿತ್ರರಂಗಕ್ಕೆ ಅವರು ಬಂದದ್ದು ಹೇಗೆ, ಅವರು ಮನಸಾರೆ ಪ್ರೀತಿಸಿದವರು ಕೊನೆಗೆ ತಿರಸ್ಕರಿಸಿದ್ದು ಏಕೆ, ಕೊನೆಗೆ ತೀವ್ರ ಹೋರಾಟ ಮತ್ತು ನಿರಾಸೆಯನ್ನು ಅನುಭವಿಸಿ ಮನೋವೇದನೆಯೊಂದಿಗೆ ಕೊನೆಗೊಂಡ ದಾಂಪತ್ಯ ಜೀವನದ ಅವರ ಕಹಿ ನೆನಪುಗಳೇನು, ತನ್ನ ಒಬ್ಬಳೆಯ ಮಗಳಿಗೋಸ್ಕರ ಇನ್ನೂ ಬದುಕಬೇಕು, ಬಾಳಬೇಕು ಎಂದು ಅಂಗಲಾಚಿ ಬೇಡಿಕೊಂಡರೂ ದಕ್ಷಿಣ ಭಾರತದ ಚಿತ್ರರಂಗ ಏಕೆ ಅವರಿಗೆ ಅವಕಾಶಗಳನ್ನು ಕೊಡಲಿಲ್ಲ. ಅವಕಾಶಗಳಿಂದ ವಂಚಿತರಾದ ಪದ್ಮಪ್ರಿಯ ಕೇವಲ 45 ವರ್ಷಕ್ಕೆ ಇಹಲೋಕವನ್ನು ತ್ಯಜಿಸಿದ್ದು ಏಕೆ ಎನ್ನುವ ಎಲ್ಲ ಮಾಹಿತಿಯನ್ನು ನಿಮಗಾಗಿ ಹೇಳಲಿದ್ದೇವೆ ಈ ವಿಡಿಯೋದಲ್ಲಿ. 1952ರಲ್ಲಿ ನಮ್ಮದೇ ರಾಜ್ಯದ ಮಂಡ್ಯ ಮೂಲದ ಕುಟುಂಬದಲ್ಲಿ ಜನಿಸಿದ ಕಲಾಲೋಕದ ನೆನಪಿನ ಅಲೆಗಳ ನಾಯಕಿ ಪದ್ಮಲೋಚನಿ ಎಂಬ ನಿಜ ನಾಮಧೇಯದ ಪದ್ಮಪ್ರಿಯ ಅವರು ಪೋಷಕರ ಪ್ರೀತಿಯ ಆಶ್ರಯದಲ್ಲಿ ಬೆಳೆದ ಪದ್ಮಲೋಚನೆಯ ಕುಟುಂಬವು ಸಣ್ಣ ವಯಸ್ಸಿನಲ್ಲಿ ತಂದೆಯ ಕೆಲಸದ ನಿಮಿತ್ತ ಚೆನ್ನೈಗೆ ಸ್ಥಳಾಂತರಗೊಂಡಿತು. ಒಂದು ಕಾಲದಲ್ಲಿ ತಂದೆಯವರು ಪ್ರಸಿದ್ಧ ನಿರ್ದೇಶಕ CV ಶ್ರೀಧರ್ ಅವರ ಸಹಾಯಕರಾಗಿ ಕೆಲಸ ಮಾಡಿದವರು. ಇನ್ನು ತಾಯಿ ಜಯಲಕ್ಷ್ಮಿ ಅವರು ಕಲಾಕ್ಷೇತ್ರದ ಮೇಲೆ ಅಪಾರ ಆಕರ್ಷಣೆ ಹೊಂದಿದವರು. ಆದ್ದರಿಂದ ಮಗಳು ಪದ್ಮಲೋಚನೆಯನ್ನು ಆ ಲೋಕದಲ್ಲಿ ಕಿರೀಟವಿಲ್ಲದ ಮಹಾರಾಣಿಯನ್ನಾಗಿ ನೋಡಬೇಕೆಂಬ ಹಂಬಲವನ್ನ ಹೊಂದಿದ್ದವರು. ಈ ಹಿನ್ನೆಲೆಯಲ್ಲಿ ಚೆನ್ನೈನ ಶ್ರೀನಗರ ಪ್ರದೇಶದಲ್ಲಿ ಅವರ ಕುಟುಂಬ ವಾಸಿಸುತ್ತಿದ್ದಾಗ ಅಲ್ಲಿನ ಪ್ರಸಿದ್ಧ ಶಾಲೆಯಲ್ಲಿ ತನ್ನ ಶಾಲಾ ಶಿಕ್ಷಣ ಸುಖವಾಗಿ ಮುಂದುವರೆಸಿದ್ದ ಬಾಲಕಿ ಪದ್ಮಲೋಚನಿ ಅವರ ತಾಯಿಯ ಇಚ್ಛೆಯಂತೆ ಶ್ರೇಷ್ಠ ನಾಟ್ಯ ಗುರುಗಳ ಬಳಿ ಪಾರಂಪರಿಕ ನಾಟ್ಯ ಕಲೆಗಳನ್ನು ಕ್ರಮಬದ್ಧವಾಗಿ ಕಲಿಯಲು ಆರಂಭಿಸಿದರು. ಇದರ ಆಧಾರದ ಮೇಲೆ ತಾವು ಓದಿದ ಶಾಲೆಯಲ್ಲಿ ನಡೆಯುವ ಕಲಾ ಕಾರ್ಯಕ್ರಮಗಳಲ್ಲಿ ನೃತ್ಯ ವಿದ್ಯಾರ್ಥಿನಿಯಾಗಿ ಮಿಂಚಿದರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಶಾಲಾ ನಾಟಕಗಳಲ್ಲಿ ಮುಖ್ಯ ಪಾತ್ರ ಮಾಡುವ ವಿದ್ಯಾರ್ಥಿನಿಯಾಗಿ ತಮ್ಮನ್ನು ತೊಡಗಿಸಿಕೊಂಡು ನಟಿಸುವುದರ ಜೊತೆಗೆ ಎಲ್ಲರ ಮೆಚ್ಚುಗೆಯನ್ನು ಪಡೆದದ್ದು ಮಾತ್ರವಲ್ಲದೆ ಅಸಂಖ್ಯಾತ ಬಹುಮಾನಗಳನ್ನು ಗೆದ್ದು ಒಳ್ಳೆಯ ಕಲಾ ವಿದ್ಯಾರ್ಥಿ ಎಂದೆನಿಸಿಕೊಂಡಾಡಲ್ಪಟ್ಟವರು. ಹೀಗೆ ಶಿಕ್ಷಣದ ಜೊತೆಗೆ ಕಲೆಯನ್ನು ಚೆನ್ನಾಗಿ ಬೆಸೆದುಕೊಂಡು ಬೆಳೆಯಲು ಆರಂಭಿಸಿದ ಪದ್ಮಲೋಚನಿಗೆ ಅವರ ತಾಯಿ ಜಯ ಅವರ ಆಶಯದಂತೆಯೇ ಚಿತ್ರರಂಗದಲ್ಲಿ ಅವಕಾಶಗಳು ಹುಡುಕಿಕೊಂಡು ಬರಲು ಆರಂಭಿಸಿದವು. ಮಹಾ ಯಶಸ್ವಿ ಚಿತ್ರ ಸಿವಂದಮಾನ್ ಅನ್ನು ನಿರ್ದೇಶಿಸಿದ CV ಶ್ರೀಧರ್ ಅವರು ಶಿವಾಜಿ ಗಣೇಶನ್ರ ಜೀವನದ ಕಿರೀಟವಾಗಿ ಅವರನ್ನು ಗೌರವಿಸುವ ಸಲುವಾಗಿ 1972ರಲ್ಲಿ ಹೀರೋ 72 ಎಂಬ ಹೆಸರಿನಲ್ಲಿ ಒಂದು ಚಿತ್ರವನ್ನು ನಿರ್ದೇಶಿಸಲು ನಿರ್ಧರಿಸಿದ್ದರು. ಆಗ ಕಥೆಯ ನಾಯಕಿಯಾಗಿ ಹೊಸ ಮುಖದ ಹೀರೋಯಿನ್ ಒಬ್ಬರು ಬೇಕೆಂಬ ಆಧಾರದ ಮೇಲೆ ಹುಡುಕುತ್ತಿದ್ದ ಸಂದರ್ಭದಲ್ಲಿ ತಮ್ಮ ಸಹಾಯಕನ ಮಗಳು ಪದ್ಮಲೋಚನೆಯ ಸುಂದರ ಮುಖವು CV ಶ್ರೀಧರ್ ಅವರ ನೆನಪಿಗೆ ಬರುತ್ತೆ. ತಕ್ಷಣವೇ ಅವರನ್ನು ಕರೆಸಿ ಮೇಕಪ್ ಟೆಸ್ಟ್, ಸ್ಕ್ರೀನ್ ಟೆಸ್ಟ್ ಎಂಬ ಚಿತ್ರಲೋಕದ ಸಂಪ್ರದಾಯಗಳನ್ನು ಮುಗಿಸಿ ಒಪ್ಪಂದ ಮಾಡಿಕೊಂಡರು. ಈಗಾಗಲೇ ಚಿತ್ರಲೋಕದ ನಾಯಕಿಯಾಗಬೇಕೆಂಬ ಕನಸಿನಲ್ಲಿ ತೇಲುತ್ತಿದ್ದ ಪದ್ಮಲೋಚನಿಗೆ ಕಲಾಪಕ್ಷಿಯಂತೆ ರೆಕ್ಕೆ ಬಡಿದು ಆಕಾಶದಲ್ಲಿ ಸಂತೋಷದಿಂದ ಹಾರಲು ಆರಂಭಿಸಿದರು. ಪದ್ಮಲೋಚನೆಯನ್ನು ತಮ್ಮ ಮತ್ತೊಬ್ಬ ಮಗಳಂತೆ ಭಾವಿಸಿದ್ದ CV ಶ್ರೀಧರ್ ಅವರು ತಮ್ಮ ಸ್ವಂತ ಮಗಳು ಶ್ರೀಪ್ರಿಯಳ ಹೆಸರಿನಲ್ಲಿರುವ ಪ್ರಿಯಾ ಎಂಬ ಹೆಸರನ್ನು ಪದ್ಮಲೋಚನೆಗೆ ಇಟ್ಟು ಚಿತ್ರಲೋಕ ಪ್ರವೇಶಕ್ಕಾಗಿ ಪದ್ಮಪ್ರಿಯ ಎಂದು ಹೆಸರು ಬದಲಾಯಿಸಿದರು. ಹೀಗೆ ಪದ್ಮಪ್ರಿಯ ಆಗಿ ಬದಲಾದವರು ಚಿಕ್ಕ ವಯಸ್ಸಿನಿಂದಲೇ ತಾವು ಹೀರೋ ಎಂದು ಮೆಚ್ಚಿಕೊಂಡಿದ್ದ ಶಿವಾಜಿ ಗಣೇಶನ್ರ ಜೋಡಿಯಾಗಿ ಮೊದಲ ಚಿತ್ರದಲ್ಲೇ ಕಾಣಿಸಿಕೊಳ್ಳುತ್ತವೆ ಎಂಬುದನ್ನು ನೆನೆದು ಮನತುಂಬಿ ಸಂತೋಷಪಟ್ಟರು. ಅದರಂತೆ ಚಿತ್ರಾಲಯ ನಿರ್ಮಾಣದಲ್ಲಿ CV ಶ್ರೀಧರ್ ಕತೆ, ಸಂಭಾಷಣೆ ಮತ್ತು ನಿರ್ದೇಶನದಲ್ಲಿ ಮುತ್ತುರಾಮನ್ ತಂಗಿಯಾಗಿ ಶಿವಾಜಿ ಗಣೇಶನ್ ರವರ ಜೋಡಿಯಾಗಿ
ಚಿತ್ರದಲ್ಲಿ ಗೀತಾ ಎಂಬ ಪಾತ್ರವನ್ನು ವಹಿಸಿ ತಮಿಳು ಚಿತ್ರಲೋಕದಲ್ಲಿ ಮೊದಲ ಬಾರಿಗೆ ಕಾಲಿಟ್ಟರು. ಆದರೆ ಆ ನಂತರ ಏಕೋ ಗೊತ್ತಿಲ್ಲ. ಹೀರೋ 72 ಎಂಬ ಚಿತ್ರವು ಕೆಲವು ಸನ್ನಿವೇಶಗಳ ಕಾರಣದಿಂದ 1973ಕ್ಕೆ ಕಾಲಿಟ್ಟರೂ ಬಿಡುಗಡೆಯಾಗದೆ ತಡವಾಗುತ್ತಲೇ ಹೋಗುತ್ತದೆ. ಈ ವೇಳೆಯಲ್ಲಿಯೇ ಕಲಾ ಕನಸುಗಳೊಂದಿಗೆ ಪರಿಚಯವಾಗಬೇಕಿದ್ದ ಪದ್ಮಪ್ರಿಯ ಅವರು ಮೊದಲ ಚಿತ್ರದ ವಿಳಂಬದಿಂದ ಮನನೊಂದುಕೊಳ್ಳಬಾರದು ಎಂಬ ಆಲೋಚನೆಯಲ್ಲಿ ತಮಗೆ ತಿಳಿದ ನಿರ್ದೇಶಕರ ಮೂಲಕ ತೆಲುಗು ಚಿತ್ರಲೋಕದಲ್ಲಿ ಕಾಲೂರಲು ಸಹಾಯ ಮಾಡಿದವರು ಸಿ.ವಿ. ಶ್ರೀಧರ್ ಅವರು. ನಂತರ 1974ರಲ್ಲಿ ಸತ್ಯ ಎಂಟರ್ಪ್ರೈಸಸ್ ಸಂಸ್ಥೆಯ ನಿರ್ಮಾಣದಲ್ಲಿ ಕೆ. ವಾಸು ನಿರ್ದೇಶನದಲ್ಲಿ ಬಿಡುಗಡೆಯಾದ ಆಡಪಿಲ್ಲಲ ತಂದ್ರಿ ಎಂಬ ಚಿತ್ರದ ಮೂಲಕ ತೆಲುಗು ಚಿತ್ರಲೋಕದಲ್ಲಿ ಮೊದಲ ಬಾರಿಗೆ ಪರಿಚಯವಾದರು ಪದ್ಮಪ್ರಿಯ. ಕೃಷ್ಣಂರಾಜು, ಜಯಸುಧಾ, ಭಾರತಿ ಸೇರಿದಂತೆ ಇತರ ತೆರೆ ಕಲಾವಿದರೊಂದಿಗೆ ಸೇರಿ ನಟಿಸಿ ಪರಿಚಯವಾದ ಪದ್ಮಪ್ರಿಯ ಅವರ ಪ್ರತಿಭೆಯನ್ನು ಅರಿತು ತಮಿಳು ಚಿತ್ರಲೋಕವು ಅವರನ್ನು ಮತ್ತೆ ತನ್ನೆಡೆಗೆ ಸ್ವಾಗತಿಸಿತು. ಇದರ ಆಧಾರದ ಮೇಲೆ 1975ರಲ್ಲಿ ಅಜಂತ ಎಂಟರ್ಪ್ರೈಸಸ್ ನಿರ್ಮಾಣದಲ್ಲಿ ಪಟ್ಟು ಅವರ ಕತೆ, ಸಂಭಾಷಣೆ ಮತ್ತು ನಿರ್ದೇಶನದಲ್ಲಿ ತಂದೆ ಮತ್ತು ಮಗನಾಗಿ ತೆಂಗಾಯ್ ಶ್ರೀನಿವಾಸನ್ ದ್ವಿಪಾತ್ರದಲ್ಲಿ ಕಥೆಯ ನಾಯಕನಾಗಿ ನಟಿಸಿದ ಕಾರೋಟಿ ಕಣ್ಣನ್ ಎಂಬ ಚಿತ್ರದ ಮೂಲಕ ತಮಿಳು ಚಿತ್ರಲೋಕದಲ್ಲಿ ಮೊದಲ ಬಾರಿಗೆ ಪ್ರೇಕ್ಷಕರಿಗೆ ಪರಿಚಯವಾದವರು ಪದ್ಮಪ್ರಿಯರವರು. ಕೆ. ತಂಗವೇಲು, ಎಂ.ಎನ್. ರಾಜಂ ಅವರ ಮಗಳಾಗಿ ಅತ್ತೆಯ ಮಗ ಕಣ್ಣನಾಗಿ ಕಾಣಿಸಿಕೊಂಡ ತೆಂಗಾಯ್ ಶ್ರೀನಿವಾಸನ್ ರವರ ಜೋಡಿಯಾಗಿ ಕಮಲಾ ಎಂಬ ಹೀರೋಯಿನ್ ಪಾತ್ರವನ್ನು ವಹಿಸಿ ನೃತ್ಯ, ಗೀತೆಗಳಲ್ಲಿ ಸುಂದರವಾಗಿ ಕಾಣಿಸಿಕೊಂಡು ಪ್ರೇಕ್ಷಕರ ಮನ ಗೆದ್ದಿದ್ದ ಚೊಚ್ಚಲ ನಾಯಕಿ ಪದ್ಮಪ್ರಿಯರವರನ್ನು 1976ರಲ್ಲಿ ಕನ್ನಡಕ್ಕೆ ಬಂಗಾರದ ಗುಡಿ ಎಂಬ ಸಿನಿಮಾಕ್ಕೆ ವಿಷ್ಣುವರ್ಧನ್ ಅವರ ಜೋಡಿ ನಾಯಕಿಯಾಗಿ ಮೊದಲ ಬಾರಿಗೆ ಕರೆತರಲಾಗುತ್ತದೆ. ನಂತರ ಸಾಲು ಸಾಲು ಅವಕಾಶಗಳು ಕನ್ನಡ ಚಿತ್ರರಂಗದಲ್ಲಿ ಬರಲು ಪ್ರಾರಂಭಿಸುತ್ತವೆ. ಹಾಗೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಆಪರೇಷನ್ ಡೈಮಂಡ್ ರಾಕೆಟ್, ತಾಯಿಗೆ ತಕ್ಕ ಮಗ, ಶಂಕರ್ ಗುರು, ಹೀಗೆ ಅನಂತ್ನಾಗ್ ಅವರ ಜೊತೆಗೆ ನಾರದ ವಿಜಯ, ಹೀಗೆ ಸಾಲು ಸಾಲು ಹಿಟ್ ಫಿಲ್ಮ್ಗಳನ್ನು ಕನ್ನಡದಲ್ಲಿ ಕೊಡುತ್ತಾರೆ. ನಂತರ ಇವರ ಆಕ್ಟಿಂಗ್ ಅನ್ನು ನೋಡಿದ ಕನ್ನಡ ಪ್ರೇಕ್ಷಕರು ಪದ್ಮಪ್ರಿಯರನ್ನು ತಮ್ಮ ಮನೆ ಮಗಳಂತೆ ಕೊಂಡಾಡುತ್ತಾರೆ. ನಂತರ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಸಾಲು ಸಾಲು ಸಿನಿಮಾಗಳನ್ನು ಕೊಟ್ಟು ಸೂಪರ್ ಹಿಟ್ ಜೋಡಿಯಾಗಿ ಮುಂದೆ ಕನ್ನಡದಲ್ಲಿ ನೆಲೆ ಊರುತ್ತಾರೆ. ಆದರೆ ಅದ್ಯಾಕೋ ಏನೋ ಆ ನಂತರ ಕನ್ನಡದಲ್ಲಿ ಅವಕಾಶಗಳು ಕಡಿಮೆಯಾಗುತ್ತಾ ಹೋಗುತ್ತವೆ. ಅದೇ ಸಮಯದಲ್ಲಿ ತಮಿಳಿನಲ್ಲಿ ಪದ್ಮಪ್ರಿಯ ಅವರನ್ನು ಹುಡುಕಿಕೊಂಡು ಹಲವಾರು ಅವಕಾಶಗಳು ಬರಲು ಆರಂಭಿಸುತ್ತವೆ. ಇದರ ಪ್ರಕಾರ ಮುತ್ತುರಾಮನ್ ಜೊತೆ ಸೇರಿ ತ್ಯಾಗವುಳ್ಳಂ ಎಂಬ ಚಿತ್ರದಲ್ಲಿ ನಟಿಸಿದರು. ಆ ಚಿತ್ರ ಬಿಡುಗಡೆಯಾಗಲು 4 ದಿನಗಳಿರುವಾಗಲೇ ನಟಿಕರ್ ತಿಲಕ ಶಿವಾಜಿ ಗಣೇಶನ್ ಜೋಡಿಯಾಗಿ ನಿರ್ದೇಶಕ ಸಿ.ವಿ. ಶ್ರೀಧರ್ ಅವರಿಂದ ನಿರ್ದೇಶಿಸಲ್ಪಟ್ಟ ಹೀರೋ 72 ಎಂಬ ಚಿತ್ರವು ಕೆಲವು ಕಾರಣಗಳಿಂದ 3 ವರ್ಷಗಳ ವಿಳಂಬದ ನಂತರ ವೈರನ್ ಎಂಜಂ ಎಂಬ ಹೆಸರಿನಲ್ಲಿ ಬಿಡುಗಡೆಯಾಯಿತು. ಗೀತಾ ಎಂಬ ಕಥೆಯ ನಾಯಕಿಯಾಗಿ ಕಾಣಿಸಿಕೊಂಡ ಪದ್ಮಪ್ರಿಯ ಅವರು ಶಿವಾಜಿ ಗಣೇಶನ್ ರವರ ಜೊತೆ ಕಾಣಿಸಿಕೊಂಡು ಅಂದವಾಗಿ ನಟಿಸಿದ್ದರು. ಯಶಸ್ಸು ಕಂಡ ಈ ಚಿತ್ರವು ಅಮಿತಾಬ್ ಬಚ್ಚನ್, ಜಿತೇಂದ್ರ, ಹೇಮಮಾಲಿನಿ ನಟನೆಯಲ್ಲಿ ಹೇರಾಪೇರಿ ಎಂಬ ಹೆಸರಿನಲ್ಲಿ ಹಿಂದಿಯಲ್ಲಿ ಬಿಡುಗಡೆಯಾಗಿ ವಿಜಯದ ಪತಾಕೆ ಏರಿಸಿತು. ತಮಿಳಿನಲ್ಲಿ ವೈರನ್ ಎಂಜಂ ಎಂಬ ಹೆಸರಿನಲ್ಲಿ ಪದ್ಮಪ್ರಿಯ, ಹಿಂದಿಯಲ್ಲಿ ಹೇರಪೇರಿ ಎಂಬ ಹೆಸರಿನಲ್ಲಿ ಹೇಮಮಾಲಿನಿ ಕಥೆಯ ಹೀರೋಯಿನ್ಗಳಾಗಿ ಮೆರೆದ ಸಂದರ್ಭದಲ್ಲಿ ಹೇಮಮಾಲಿನಿಯ ಛಾಯೆಯನ್ನು ಸ್ವಲ್ಪ ಪ್ರತಿಬಿಂಬಿಸುವಂತೆ ಪದ್ಮಪ್ರಿಯ ಅವರು ತೋರಿಕೆಯ ಸೌಂದರ್ಯವಿದ್ದ ಕಾರಣ ಮುಂದಿನ ದಿನಗಳಲ್ಲಿ ದಕ್ಷಿಣದ ಹೇಮಮಾಲಿನಿ ಎಂದು ಪದ್ಮಪ್ರಿಯ ಅವರು ಅಭಿಮಾನಿಗಳಿಂದ ಕೊಂಡಾಡಲ್ಪಟ್ಟರು. ಅಷ್ಟೇ ಅಲ್ಲದೆ ಹೇಮಮಾಲಿನಿಯ ತಾಯಿಯ ಹೆಸರು ಮತ್ತು ಪದ್ಮಪ್ರಿಯ ಅವರ ತಾಯಿಯ ಹೆಸರು ಕೂಡ ಜಯಲಕ್ಷ್ಮಿ ಎಂಬುದು ಒಂದು ಆಶ್ಚರ್ಯಕರವಾದ ವಿಷಯ. ಇನ್ನು ತಮಿಳಿನಲ್ಲಿ ಸಾಲು ಸಾಲು ಹಿಟ್ ಸಿನಿಮಾಗಳನ್ನು ಕೊಟ್ಟ ನಾಯಕಿ ಪದ್ಮಪ್ರಿಯ 1978ರಲ್ಲಿ ಶೋಲೇಶ್ವರ್ ಕಂಬೈನ್ ನಿರ್ಮಾಣದಲ್ಲಿ ಅಖಿಲನ್ ಅವರ ಕೈಯಲ್ವಿಳಿ ಎಂಬ ಐತಿಹಾಸಿಕ ಕಾದಂಬರಿಯನ್ನು ಆಧರಿಸಿ ಬಿ. ನೀಲಕಂಠನ್ ಕತೆ ಸಂಭಾಷಣೆಯಲ್ಲಿ ಇಳವರಸಿ ಭಾಮಿನಿ ಎಂಬ ಪಾತ್ರವನ್ನು ವಹಿಸಿ ಮನ ಸೆಳೆದಿದ್ದರು. ಶಿವಾಜಿ ಗಣೇಶನ್ ರವರ ಮೋಹನ ಪುನ್ನಂಗೈ ಎಂಬ ಚಿತ್ರದಲ್ಲಿ ವಿಭಿನ್ನ ಪಾತ್ರವನ್ನು ವಹಿಸಿ ನಟನೆಯಿಂದ ಕಲಕಿದ ಪದ್ಮಪ್ರಿಯರವರು ಈ ಚಿತ್ರದ ನಂತರ ಕಲಾಲೋಕದ ಜೀವನಕ್ಕೆ ಪೂರ್ಣ ವಿರಾಮ ಹಾಕುವ ರೀತಿಯಲ್ಲಿ ತಮ್ಮ ಪೋಷಕರು ನೋಡಿದ ವರ ಶ್ರೀನಿವಾಸನ್ ಚಕ್ರವರ್ತಿ ಎಂಬುವರನ್ನು ವಿವಾಹವಾದರು. ವಸುಮತಿ ಎಂಬ ಒಬ್ಬಳೇ ಒಬ್ಬ ಮುದ್ದಿನ ಮಗಳು ಜನಿಸಿದಳು. ಇದರ ನಂತರ ತಮ್ಮ ಕುಟುಂಬ ಮಗಳೆಂದು ಜೀವನವನ್ನು ಚೆನ್ನಾಗಿ ಕಟ್ಟಿಕೊಳ್ಳಲು ಬಯಸಿದವರಿಗೆ ಯಾರ ಕಣ್ಣು ಬಿತ್ತೋ ಏನೋ ಪಾಪಿಪತಿ ಶ್ರೀನಿವಾಸನ್ ರೂಪದಲ್ಲಿ ಸಮಸ್ಯೆಗಳು ಒಂದೊಂದಾಗಿ ಉದ್ಭವಿಸಲಾರಂಭಿಸಿದವು. ಪದ್ಮಪ್ರಿಯರವರ ಇಂದಿನ ಸಿನಿಮಾ ರಂಗದ ಜೀವನವನ್ನು ಕೀಳಾಗಿ ಬಿಂಬಿಸಿ ಮಾನಸಿಕವಾಗಿ ಹಿಂಸಿಸುವುದು, ಚಿತ್ರಹಿಂಸೆ ನೀಡುವುದು, ಹೀಗೆ ಆರಂಭವಾದ ಪತಿಯ ವರ್ತನೆಯು ಹೊತ್ತಿನಿಂದ ಹೊತ್ತಿಗೆ ಹೆಚ್ಚುತ್ತಲೇ ಹೋಯಿತೆ ವಿನಃ ಸ್ವಲ್ಪವೂ ಕಡಿಮೆಯಾಗಲಿಲ್ಲ.
ಒಂದು ಹಂತದಲ್ಲಿ ಮನೋವೇದನೆಯನ್ನು ದಿನದಿಂದ ದಿನಕ್ಕೆ ಸಹಿಸಲಾಗದೆ ತಮ್ಮ ಪೋಷಕರಿಗೆ ಹೇಳಿ ಕಾನೂನುಬದ್ಧವಾಗಿ ವಿಚ್ಛೇದನ ಕೋರಿ ನ್ಯಾಯಾಲಯದ ಮೊರೆ ಹೋದ ಪದ್ಮಪ್ರಿಯ ಅವರಿಗೆ ಅನಿರೀಕ್ಷಿತ ತಿರುವಾಗಿ ತಮಗೆ ಪದ್ಮಪ್ರಿಯ ಅವರು ಜೀವನಾಂಶ ನೀಡಬೇಕು ಎಂದು ಪತಿ ದಾವೆ ಹೂಡಿ ಪ್ರಕರಣವನ್ನು ಎಳೆಯುವುದರೊಂದಿಗೆ ಅನೇಕ ಅಡಚಣೆಗಳನ್ನು ನೀಡಿದರು. ಆದರೆ ಆ ಎಲ್ಲಾ ಅಡಚಣೆಗಳನ್ನು ದಾಟಿ ಕೊನೆಗೂ ವಿಚ್ಛೇದನ ಪಡೆದವರು ಪದ್ಮಪ್ರಿಯ. ಇದರ ನಂತರ ತಮ್ಮ ಕುಟುಂಬದ ಪರಿಸ್ಥಿತಿ, ಮಗಳು ವಾಸುಮತಿಯನ್ನು ಬೆಳೆಸಬೇಕಾದ ದೊಡ್ಡ ಜವಾಬ್ದಾರಿಗಳನ್ನು ಹೊರಬೇಕಾದ ಅನಿವಾರ್ಯತೆಗೆ ಒಳಗಾದ ಪದ್ಮಪ್ರಿಯ ಅವರು ಚೆನ್ನೈನ ಶ್ರೀನಗರದಲ್ಲಿರುವ ತಮ್ಮ ಪೋಷಕರ ಬಳಿ ಆಶ್ರಯ ಪಡೆದು ತಮ್ಮ ಮಗಳನ್ನು ಪೋಷಕರಿಗೆ ಒಪ್ಪಿಸಿ ಆರ್ಥಿಕ ಅವಶ್ಯಕತೆಗಳಿಗಾಗಿ ಬೇರೆ ದಾರಿಯಿಲ್ಲದೆ ಮತ್ತೆ ಕಲಾಲೋಕದಲ್ಲಿ ಕಾಲಿಡಲು ಆರಂಭಿಸಿದರು. ಎಂಜಿಆರ್, ಶಿವಾಜಿ ಗಣೇಶನ್, ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಎಂಬ ಮುಂಚೂಣಿ ನಾಯಕರೊಂದಿಗೆ ಜೋಡಿಯಾಗಿ ನಟಿಸಿದವರು ಜೀವನದ ಹೋರಾಟಕ್ಕಾಗಿ ತಾಯಿ, ತಂಗಿ, ನಾದಿನಿ ಪಾತ್ರಕ್ಕಾಗಿ ಕೇವಲ 35ನೇ ವಯಸ್ಸಿನಲ್ಲಿ ತಮ್ಮನ್ನು ಸ್ಥಿರಗೊಳಿಸಿಕೊಂಡು ಅವಕಾಶಗಳಿಗಾಗಿ ಅಂಗಲಾಚಿ ಬೇಡಿಕೊಂಡರು. ಆಗಿನ ಕಾಲದ ಅವಕಾಶಗಳ ತೀವ್ರ ಸ್ಪರ್ಧೆಯ ನಡುವೆ 1987ರಲ್ಲಿ ಬಿಡುಗಡೆಯಾದ ಎಂಗಚ್ಚಿನ್ನ ರಾಸ ಎಂಬ ಚಿತ್ರದಲ್ಲಿ ಭಾಗ್ಯರಾಜ್ರವರ ತಾಯಿ ಪಾತ್ರದ ನಾಯಕಿಯಾಗಿ ಕಾಣಿಸಿಕೊಳ್ಳಲು ಪದ್ಮಪ್ರಿಯರವರಿಗೆ ಅವಕಾಶ ಹುಡುಕಿಕೊಂಡು ಬಂದಿತು. ಆದರೆ ತಾಯಿ ಪಾತ್ರಕ್ಕಾಗಿ ಮೇಕಪ್ ಹಾಕಿದ ನಂತರವೂ ಯೌವನದ ಚೆಲುವಿನೊಂದಿಗೆ ಕಾಣಿಸಿಕೊಂಡ ಪದ್ಮಪ್ರಿಯ ಅವರಿಗೆ ಈ ಪಾತ್ರ ಸರಿ ಹೊಂದುವುದಿಲ್ಲ ಎಂಬ ಆಧಾರದ ಮೇಲೆ ಅವರನ್ನು ತಿರಸ್ಕರಿಸಲಾಯಿತು. ಇದಾದ ನಂತರವೇ ಸಿಆರ್ ಸರಸ್ವತಿ ಅವರು ಆ ಪಾತ್ರವನ್ನು ವಹಿಸಿ ನಟನೆಯಿಂದ ಮೆರೆದರು. ತಾಯಿ ಪಾತ್ರಕ್ಕಾಗಿ ಬಂದ ಅವಕಾಶವೂ ಕೈತಪ್ಪಿದ ಸ್ಥಿತಿಯಲ್ಲಿ ತಮ್ಮ ಪರಿಸ್ಥಿತಿಯನ್ನು ನೆನೆದು ಬಹಳ ಕಣ್ಣೀರಿಟ್ಟು ಮನನೊಂದಿದ್ದ ಪದ್ಮಪ್ರಿಯ ಅವರಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ನೀಡುವ ರೀತಿಯಲ್ಲಿ 1990ರಲ್ಲಿ ಬಿಡುಗಡೆಯಾದ ಪುದುವಾರಿಸು ಎಂಬ ಚಿತ್ರವಾಗಿದೆ. ಈ ಚಿತ್ರದಲ್ಲಿ ಮೌಲಿಯ ಪತ್ನಿಯಾಗಿ ಪಾಂಡ್ಯ ರಾಜನರ ತಾಯಿಯಾಗಿ ದುಃಖ ತುಂಬಿದ ಮುಖಭಾವನೆಗಳೊಂದಿಗೆ ಕಡಿಮೆ ದೃಶ್ಯಗಳಲ್ಲಿ ಕಾಣಿಸಿಕೊಂಡು ನಂತರ ಅವಕಾಶಗಳಿಲ್ಲದೆ ಮರೆಯಾದರು. ನಂತರ 1994ರಲ್ಲಿ ಶಂಕರ್ ನಿರ್ದೇಶನದಲ್ಲಿ ಬಿಡುಗಡೆಯಾದ ಕಾದಲನ್ ಚಿತ್ರದಲ್ಲಿ ಪ್ರಭುದೇವರವರ ತಾಯಿಯಾಗಿ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರ ಪತ್ನಿಯಾಗಿ ಒಂದೆರಡು ದೃಶ್ಯಗಳಲ್ಲಿ ಮಾತ್ರ ಬಂದು ಹೋಗುತ್ತಾರೆ. ತಾವು ನಟಿಸಿ ತೆಗೆದ ದೃಶ್ಯಗಳೆಲ್ಲವೂ ಹೆಚ್ಚು ಸಮಯದ ಕಾರಣದಿಂದ ತೆಗೆದು ಹಾಕಲ್ಪಟ್ಟು ಅತ್ಯಂತ ಕಡಿಮೆ ದೃಶ್ಯಗಳಲ್ಲಿ ತಲೆ ತೋರಿಸುವ ಮಟ್ಟಿಗೆ ತೆರೆಯಲ್ಲಿ ಕಾಣಿಸಿಕೊಂಡ ಪದ್ಮಪ್ರಿಯ ಅವರಿಗೆ ಆದ ಮನೋವೇದನೆಗಳು ಸ್ವಲ್ಪವೂ ಕಡಿಮೆಯಾಗಲಿಲ್ಲ. ಯೌವನದಲ್ಲಿದ್ದಾಗ ಹೀರೋಯಿನ್ ಆಗಿ ಕೊಂಡಾಡಲ್ಪಟ್ಟ ಅವರು ಸ್ವಲ್ಪ ಯೌವನ ಕಡಿಮೆಯಾದರೆ ಅಕ್ಕ, ಅತ್ತಿಗೆ, ಅಮ್ಮ ಎಂಬ ಚಿತ್ರ ಕಲಾವಿದರಾಗಿ ಬದಲಾಗಿ ಬಿಡುವುದು ಚಿತ್ರಲೋಕದ ಆರಂಭ ಕಾಲದಿಂದಲೂ ಮುಂದುವರೆದು ಬಂದಿರುವುದೇ ಆಗಿದೆ. ಕಾಲದ ಓಟದಿಂದ ಮನ್ನಣೆ ಸಿಗದಿರುವುದು, ಅವಕಾಶಗಳು ಕಡಿಮೆಯಾಗುವುದು, ಮಾನಸಿಕ ಒತ್ತಡಗಳು ಒಂದೆಡೆ ಕಾಡಿದರೆ ದುಃಖಮಯ ದಾಂಪತ್ಯದಲ್ಲಿ ತಾವು ಅನುಭವಿಸಿದ ವೇದನೆಗಳು ಮತ್ತು ಹೋರಾಟಗಳನ್ನು ನೆನೆದು ಮನೋವೇದನೆಯಿಂದ ನರಳುತ್ತಿದ್ದ ಸ್ಥಿತಿಯಲ್ಲಿ ಅದರಿಂದ ಉಂಟಾದ ಹೃದಯ ಸಂಬಂಧಿ ತೊಂದರೆಗಳು ಮತ್ತು ಮೂತ್ರಪಿಂಡದ ಸಮಸ್ಯೆಗಳಿಂದ ತೀವ್ರವಾಗಿ ಬಳಲಿದ ಪದ್ಮಪ್ರಿಯರವರು ಒಂದು ಹಂತದಲ್ಲಿ ದೇಹ ಕೃಶವಾಗಿ ನಾವು ನೋಡಿ ಮೆಚ್ಚಿದ ದಕ್ಷಿಣ ಭಾರತದ ಹೇಮಮಾಲಿನಿ ಇವರೇನಾ ಎಂದು ಪ್ರೇಕ್ಷಕರು ಮನನೊಂದುಕೊಳ್ಳುವ ಮಟ್ಟಿಗೆ ಮರಣದೊಂದಿಗೆ ಹೋರಾಡಿ ಸಾಕು ಈ ನೋವಿನ ಜೀವನ ಎಂದುಕೊಂಡವರಂತೆ 1997ರ ನವೆಂಬರ್ 16ನೇ ತಾರೀಕು ತಮ್ಮ 45ನೇ ವಯಸ್ಸಿನಲ್ಲಿ ತನ್ನ ನೆಚ್ಚಿನ ಅಭಿಮಾನಿಗಳೆಲ್ಲರನ್ನು ಬಿಟ್ಟು ತನ್ನ ಅರ್ಧ ವಯಸ್ಸಿಗೆ ಇಹಲೋಕದ ಜೀವನದಿಂದ ಸಂಪೂರ್ಣವಾಗಿ ವಿದಾಯ ಹೇಳಿದರು ಎಂದು ಹೇಳಲು ನೋವಾಗುತ್ತದೆ. ಇನ್ನೂ ಬಾಳಿ ಬದುಕಬೇಕಿದ್ದ ಇಂತಹ ಮೇರು ನಟಿ ಪದ್ಮಪ್ರಿಯ ಕೇವಲ 45 ವರ್ಷಕ್ಕೆ ಸಿನಿಮಾ ರಂಗದಿಂದ ದೂರವಾಗಿದ್ದು ಆ ವಿಧಿಯ ವಿಪರ್ಯಾಸವೇ ಸರಿ. ಇನ್ನು ತಾಯಿ ಪದ್ಮಪ್ರಿಯ ಅವರ ಮರಣದ ನಂತರ ಚಿತ್ರಲೋಕದಲ್ಲಿ ಕಾಲಿಡಲು ಬಯಸಿದ್ದ ಮಗಳು ವಸುಮತಿಯವರಿಗೆ ನಿರೀಕ್ಷಿತ ಅವಕಾಶಗಳು ಸಿಗದ ಕಾರಣ ವಿವಾಹವಾಗಿ ಪ್ರಸ್ತುತ ಲಂಡನ್ನಲ್ಲಿ ಸಂತೋಷದಿಂದ ಜೀವಿಸುತ್ತಿದ್ದಾರೆ ಎಂಬ ವರದಿಗಳಿವೆ. ಹೀಗೆ ತಮ್ಮ ನಟನೆ ಮತ್ತು ನೃತ್ಯದಿಂದ ದಕ್ಷಿಣ ಭಾರತದ ಚಿತ್ರಗಳಲ್ಲಿ 1970ರಿಂದ 80ರ ದಶಕದವರೆಗೆ ಮೆರೆದು ಪ್ರೇಕ್ಷಕರ ಮನದಲ್ಲಿ ಅಳಿಸಲಾಗದ ಸ್ಥಾನ ಪಡೆದು ಜೀವನದ ತೀವ್ರ ಹೋರಾಟದ ನಡುವೆ ಮರೆಯಾದರೂ ಕಲಾಲೋಕದ ಪಯಣ ಇರುವವರೆಗೂ ಎಂದಿಗೂ ಮರೆಯಲಾಗದ ನೆನಪಿನ ಅಲೆಗಳ ನಾಯಕಿಯಾಗಿಯೇ ನೆಲೆಗೊಂಡು ಜೀವಿಸುತ್ತಲೇ ಇರಲಿ ಪದ್ಮಪ್ರಿಯ ಎಂದು ನಾವು ನೀವು ಎಲ್ಲರೂ ಹಾರೈಸೋಣ. ಇದಿಷ್ಟು ಸ್ನೇಹಿತರೆ ಪದ್ಮಪ್ರಿಯರವರ ಬಗ್ಗೆ ನಮಗೆ ತಿಳಿದಂತಹ ಮಾಹಿತಿಗಳು. ಇನ್ನು ಪದ್ಮಪ್ರಿಯ ಅವರ ಬಗ್ಗೆ ನಿಮಗೆ ತಿಳಿದಿರುವಂತಹ ಮಾಹಿತಿಗಳನ್ನು ಮತ್ತು ಅವರು ನಟಿಸಿದ ಯಾವ ಚಿತ್ರ ನಿಮಗೆ ಇಷ್ಟ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ಇಂತಹದೇ ನಟ ನಟಿಯರ ಜೀವನದ ಕುರಿತಾದಂತಹ ವಿಷಯಗಳಿಗಾಗಿ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ನಮ್ಮೆಲ್ಲ ಆತ್ಮೀಯ ಸ್ನೇಹಿತರೆ.